ಅಲ್ಲಿರೋದು ಇಲ್ಲಿ ಬರೀ, ಇಲ್ಲಿರೋದು ಅಲ್ಲಿ ಬರೀ ಅಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹೌದಾ? ಅವಳು ಅನ್ನ ಸಾಂಬಾರು ತಿಂತಾಳೆ. ತಿಂದಡಿ ಎಮ್ಮೆ ತರ. ಮಾರ್ನಿಂಗ್ ಕರ್ನಾಟಕ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಏನಂದ್ರೆ ನೆನ್ನೆ ನೈಟು 10 ಗಂಟೆಗೆ ಮಲ್ಕೊಂಡೆ. 10 ಗಂಟೆಗೆ ಮಲ್ಕೊಂಡೆ ಅನ್ಸುತ್ತೆ. 12:30 ಇಷ್ಟ ಆಯಿತು. 2.5 ಅವರ್ಸ್ ನಿದ್ದೆ ಆಯಿತು. ಅದಾದಮೇಲೆ 12:30ಗೆ ಮತ್ತೆ ವಾಪಸ್ ಇದ್ನಲ್ಲ. 12:30ಗೆ ಇದ್ದಿದ್ದು. ಬೆಳಗ್ಗೆ 6 ಗಂಟೆ ತನಕ ನಿದ್ದೆ ಇಲ್ಲ. ಸುಮ್ಮನೆ ಮೊಬೈಲ್ ನೋಡೋದು, ರೀಲ್ಸ್ ಸ್ಕ್ರೋಲ್ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ ನೋಡೋದು. ಬೇಜಾರಾಗೋಯ್ತು ಗೈಸ್. ನಿಜವಾಗ್ಲೂ ಹೊಟ್ಟೆ ಅಂತೂ ಅಷ್ಟೊಂದು ಹಸಿತಿತ್ತು, ಏನು ಹೇಳೋದು. ಬಿಸ್ಕೆಟ್ ತಿಂದೆ, ಇನ್ನು ಕೋಡ್ಬಳೆ ತಿಂದೆ, ಆದರೂ ಹೊಟ್ಟೆ ಹೋಗ್ತಾ ಇರಲಿಲ್ಲ. ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಅನುಭವಿಸ್ಬೇಕಲ್ವ. ನಾನು ಅನ್ಕೊಂಡಿರ್ತೀನಿ ನಾನು ಲೈಕ್ ಅಷ್ಟೊತ್ತು ಎದ್ದಿರ್ತೀನಿ ಅಂತ. ಅರೌಂಡ್ 12:30 12:30 ಎಚ್ಚರ ಆಗಿದ್ದು. 6 o'clock ಅಂದರೆ ಎಷ್ಟು ಅವರ್ ನೀವೇ ಹೇಳಿ? 7 hours ಇದೇ ಶೇಪಲ್ಲಿ ಮಲ್ಕೊಂಡು, ಮೊಬೈಲ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು, ನಾನು ಏನೇನೋ ಯೋಚನೆ ಮಾಡಿಕೊಂಡು ಎಷ್ಟು ಬೇಜಾರಾಯಿತು ಗೊತ್ತಾ. ಇವಾಗ ಟೈಮು 9 ಗಂಟೆ, 9 o'clock. A few moments later. ದೋಸೆ, ಆಲೂಗಡ್ಡೆ ಗೊಜ್ಜು ಮತ್ತು ತರಕಾರಿ ಸಾರು ಸಖತ್ತ ಮಾಡೋಳೆ ನಮ್ಮ ಚೈತ್ರಕ್ಕ. ಎಲ್ಲನೂ ಚೆನ್ನಾಗಿ ಮಾಡೋಳೆ. ಎಡಿಟಿಂಗ್ ಮಾಡಕ್ಕೆ ಕೂತ್ಕೊಂಡಿದ್ದೀನಿ. ಎಡಿಟಿಂಗ್ ಫುಲ್ ಕಂಪ್ಲೀಟ್ ಆದಮೇಲೆ ಆಮೇಲೆ ಸಿಗ್ತೀನಿ. ಓಕೆ. An eternity later. ಬರ್ತಾ ಇದ್ದೆ, ನಮ್ಮ ಪಾಪು ಬಂದು. ಪಾಪು ಹೇಳು. ಗುಡ್ ಆಫ್ಟರ್ನೂನ್. ಹಾಂ, ಊಟ ಮಾಡ್ದ? ಮಾಡಿಲ್ಲ ನೀನು ಬೆಳಗ್ಗೆ. ಹೌದು, ನಿಮ್ಮಮ್ಮ ಬಾಕ್ಸ್ ಕೊಟ್ಟು ಕಳಿಸಿದ್ದಲ್ಲ, ಖಾಲಿ ಮಾಡ್ದ? ಮಾಡಿಲ್ಲ. ಏಕೆ? ಯಾಕೆ ಮಾಡಿಲ್ಲ ಇವತ್ತು? ಸುಮ್ಮನೆ ಅಲ್ಲ, ಮಾಡ್ಬೇಕು. ಆಯ್ತಾ? ಏನ? ಸೋಮಾರಿನಾ? ಸೋಮಾರಿನಾ? ನಿನ್ಗೆ ಯಾರಂದ್ರು ಸೋಮಾರಿ ಅಂತ? ಸರಿ, ಬಾ ಬಾಯಿ ಮಾತಾಡುವಂತ ಇವ್ರ ಜೊತೆ. ಬಾಯಿಲಿ ಆಮೇಲೆ ಬಟ್ಟೆ ಎತ್ಕೊಳ್ಳುವಂತೆ. ಮಾತಾಡಲ್ಲ? ಮಾತಾಡ್ತಾಳೆ ಅಂದ್ರೆ ಗೈಸ್, ಆಮೇಲೆ ಮಾತಾಡ್ತಾಳೆ. ಸರಿ, ನಾನು ಸ್ವಲ್ಪ ಕೆಲಸ ಇದೆ ಸಿಕ್ಕಾಪಟ್ಟೆ. ಬೆಳಗ್ಗೆ 10:30 ಕೂತ್ಕೊಂಡಿದ್ದೆ ಎಡಿಟ್ ಮಾಡೋದಕ್ಕೆ. 1:30 ಆದ್ರೂ ಇನ್ನೂ ಇಲ್ಲೇ ಇದ್ದೀನಿ. ಏನಪ್ಪ ಬಟ್ಟೆ ಚೇಂಜ್ ಮಾಡ್ಕೊ ಬತ್ತೀಯಾ? ಸರಿ ಆಯ್ತು, ಬಾಯ್ ಮಾಡ್ಬಿಡು. ನಾನು ಎಡಿಟ್ ಮಾಡಕ್ ಹೋಗ್ತೀನಿ. 2000 years later. ಎಡಿಟ್ ಆಯ್ತು ಗೈಸ್. ಇವತ್ತಿನ ವಿಡಿಯೋ ಎಡಿಟ್ ಆಯ್ತು. ಇವತ್ತು 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಪಬ್ಲಿಕಲ್ಲಿ 7 ಗಂಟೆಗೆ ಬಿಡ್ತೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಿರಲ್ಲ, ಇವತ್ತಿನ ವಿಡಿಯೋ ನೋಡ್ತಿರೋರು ನೆನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ತುಂಬ ಎಂಟರ್ಟೈನಿಂಗ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಎಸ್, ಎಡಿಟಿಂಗ್ ಮಾಡೋಕ್ಕೆ ಎಷ್ಟು ಗಂಟೆ ಆಯಿತು ಗೊತ್ತಾ? ಬೆಳಗ್ಗೆ ನಾನು ಕೂತಿದ್ದು 10:00 ಕೂತೆ. ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಎದ್ದೊಳ್ದೆ. ಅದಾದ್ಮೇಲೆ ಮತ್ತೆ 1 ಗಂಟೆ ಕೂತೆ. ಇವಾಗ ಟೈಮು 3:30. ಅಪ್ರಾಕ್ಸಿಮೇಟ್ ಆಗಿ 3.5 hours ಬೇಕಾಯಿತು. 1 ಗಂಟೆಯಿಂದ ಅಂತಾನೆ ತೊಗೊಂಡ್ರೆ. ಯಾಕಂದರೆ 10:30 ನಾನು ವೀಡಿಯೋಸ್ ನೋಡ್ತಿದ್ದೆ, ಲೈಕ್ ಕಾಮಿಡಿ ವೀಡಿಯೋಸ್ ಎಲ್ಲ ಸರ್ಚ್ ಮಾಡ್ತಿದ್ದೆ. ಅದೆಲ್ಲ ಬಿಟ್ಟರೆ ಅದು ಆ್ಯಕ್ಚುಲಿ ಎಡಿಟಿಂಗ್ ಟೈಮ್ಗೆ ಅಂತಲೇ ಹೋಗುತ್ತೆ. ಬಟ್ ಅದನ್ನು ನಾನು ತೊಗೊಂಡಿಲ್ಲ, ಕನ್ಸಿಡರ್ ಮಾಡಿಲ್ಲ. ಬಟ್ ಎಡಿಟಿಂಗ್ ಪರ್ಫೆಕ್ಟ್ ಪ್ರಾಪರ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರೆ 1 o'clock 3:30 ಗಂಟೆ ಸುಮ್ಮನೆ ಎಡಿಟ್ ಮಾಡಿದ್ದೀನಿ. ನಿದ್ದೆ ಮಾಡಬೇಕಾಯ್ತು ಆ್ಯಕ್ಚುಲಿ. ನಾಳೆ ನೈಟ್ ಹೋಗಬೇಕು ನಾನು ಆಫೀಸ್ಗೆ. ಇವತ್ತು ನೈಟ್ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ ಗೈಸ್, ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ದಯವಿಟ್ಟು ಎಲ್ಲರೂ ನೋಡಿ, ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಎಕ್ಸ್ಪೋರ್ಟ್ ಆಗ್ತೈತೆ. ಇವಳು ಪಾಪು
ಕೇಳಿದ್ಲು ಏನು ಇವಳು ಬಟ್ಟೆ ಮಡ್ಚಾಕ್ತಾಳೆ ನಮ್ಮಕ್ಕ. ಪಾಪ ನನ್ನ ಬಟ್ಟೆನ ಅವಳೆ ಮಡ್ಚಾಕ್ತಾಳೆ. ನಾನು ಯಾವತ್ತೂ ಮಡ್ಚಾಕಿಲ್ಲ ಗೈಸ್. ಐದಾರು ನಮ್ಮ ಅಮ್ಮ ಮಡ್ಚಾಕ್ತಾರೆ ಅಥವಾ ಅವಳು ಮಡ್ಚಾಕ್ತಾಳೆ. ಇಲ್ಲಾರ ಸ್ವಾತಿ ಅಕ್ಕ ಎರಡನೇ ಅಕ್ಕ, ಅವಳು ನಮ್ಮ ಎರಡನೇ ಅಕ್ಕ. ಅವಳು ಬಂದರೆ ಅವಳು ನನ್ನ ಬಟ್ಟೆ ಮಡ್ಚಾಕ್ಬಿಟ್ಟು ಹೋಗ್ತಾಳೆ ಪಾಪ. ಯಾವತ್ತೂ ಏನು ಒಂದಿಲ್ಲ ಲೈಕ್ ಬಟ್ಟೆ ಮಡ್ಚಾಕ್ತಿರ್ಬೇಕು. ಸ್ವಾತಿ ಅಕ್ಕ ಆ್ಯಕ್ಚುಲಿ ಎಸ್ಪೆಷಲಿ ಸ್ವಾತಿ ಅಕ್ಕ ಬೈತಾ ಇರ್ತಾಳೆ ಬಂದಾಗ, ಬಟ್ಟೆ ಮಡ್ಸಕ್ಕಲ್ಲ ಏನು ಮಡ್ಸಕ್ಕಲ್ಲ, ನಾನು ಬಂದ್ಬಿಟ್ಟು ಮಡ್ಸಾಕ್ಬೇಕು ಅಂತ. ಆದರೆ ಒಳ್ಳೆ ಗುಣ. ಓಕೆ, ಇವಳಿಗೆ ಹೇಳ್ಕೊಡ್ಬೇಕು ಅಂತ ಏನು ಹೇಳ್ಕೊಡ್ಬೇಕು ಪಾಪು? ಹಾಂ ಏನು ಮಾಡ್ಬೇಕಪ್ಪ? ಅಲ್ಲಿರೋದು ಇಲ್ಲಿ ಬರೀ, ಇಲ್ಲಿರೋದು ಅಲ್ಲಿ ಬರೀ ಅಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಮುಗೀತು. ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ನನಗೆ ಗೊತ್ತಾಗಿಲ್ಲ. ಇರೋ ನೋಡ್ತೀನಿ ಏನು ಮಾಡ್ಬೇಕಂತ. ಹೌ ಮೆನಿ? ಹಾಂ, ನೋಡಲ್ಲಿ ಅಲ್ಲಿ ಏನಂತ ಐತೆ, ಅಲ್ಲಿ ಯಾವ್ದೈತೆ ಅಪ್ಪ? ನೋಡಿದೆ ಇಲ್ಲಿ ಆ್ಯಪಲ್ಸ್ ಇದೆ. ಎಷ್ಟು ಆ್ಯಪಲ್ಸ್ ಇದೆ? 4 ಆ್ಯಪಲ್ಸ್ ಇದೆ. ಅದಕ್ಕೆ ಇಲ್ಲಿ 4 ಆ್ಯಪಲ್ಸ್ ಅಂತ ಬರೆದಿದ್ದಾರೆ. ಇಲ್ಲಿ ಏನಿದೆ? ಎಷ್ಟು ಟ್ರೀ ಇದೆ ನೋಡ್, ಎಣಿಸ್ತಾನೆ 6 ಅಂದ್ಬಿಟ್ಟೆ. ಸೂಪರ್. ಇಲ್ಲಿ 6 ಟ್ರೀಸ್ ಅಂತ ಬರಿಬೇಕು. ಏನು? 6 ಟ್ರೀಸ್ ಅಂತ ಬರಿಬೇಕು. ಇಲ್ಲಿ ಏನಿದೆ? ಡಾಗ್ ಅಲ್ಲ, ಪಪ್ಪಿ. 2 ಪಪ್ಪಿ ಅಂತ ಬರಿಬೇಕು ನೀನು. ಇಲ್ಲಿ ಡಾಗ್, ಅದು ಪಪ್ಪಿನ ತಾನದು. ಪಪ್ಪಿ ಅಂತ ತಾನೆ ಅದನ್ನ. ಹೌದಾ? ಸರಿ, ಇದೇನಪ್ಪ ಇದು? ನನಗೆ ಗೊತ್ತಿಲ್ವಾ ಇದು? ಎಷ್ಟು ಬಾಲ್ಸ್ ಇದೆ? 1 2 3 4 5 ಬಾಲ್ಸ್. ಆ ಥರ ಎಲ್ಲದಕ್ಕೂ ಬರೀ ಇವಾಗ, ಸರಿನಾ? ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಓಹೋ, ಇಲ್ಲಿ ಚಿಕ್ಕ ಹೇಳ್ಕೊಡ್ತಾರೆ ಬಿಡು. ನನಗೂ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕಾಲೇಜಲ್ಲಿ ಸ್ಕೂಲಲ್ಲಿ ಮಾತ್ರ ಟಾಪರು. ಕಾಲೇಜ್ ಸ್ಕೂಲ್ ಆದ್ಮೇಲೆ ಮುಗೀತು ಅಷ್ಟೇ. ಯಾವ್ದು ಅದ್ಮೇಲೆ ತಲೆ ಹಾಕೋಬಾರ್ದು ಅಷ್ಟೇ. ಸುಮ್ಮನೆ ನೆಕ್ಸ್ಟ್ ಚೈತ್ರನು ನಿದ್ದೆ ಮಾಡ್ತಾಳೆ. ಚೈತ್ರ ಮತ್ತೆ ಪಾಪು ರೂಮಲ್ಲಿ ಮಲಗಿದ್ದಾರೆ. ನಾನು ಇಲ್ಲಿ ಸ್ವಲ್ಪ ಒಂದು 6 o'clock ಗಂಟ ಮಲ್ಕೊತೀನಿ. 6 o'clock ಜಿಮ್ಗೆ ಹೋಗ್ಬೇಕು. 2000 years later. ಬೇಲ್ಪುರಿ ತಿಂದ್ಬಿಟ್ಟು ಜಿಮ್ಗೆ ಹೋಗೋಣ ಅಂತ ಆಚೆ ಬಂದೈತೆ. ಇವೆರಡು ಎಷ್ಟು ಚೆನ್ನಾಗಿ ಆಟಾಡ್ತಿದ್ವು ಗೊತ್ತಾ? ಒಂದು ಅಣ್ಣ ತಂಗಿ ಥರ ಕಿತ್ತಾಡ್ತವೆ ತಿನ್ನೋದಕ್ಕೆ. A few moments later. ಹಲೋ ಗೈಸ್, ಇದು ಏನು ಸಿಕ್ಕಾಪಟ್ಟೆ ಏನು ಶೋಲ್ಡರ್ ನೋಡ್ತಾ ಇದೆ. ಇವಾಗ ಶೋಲ್ಡರ್ ವರ್ಕೌಟ್ ಮಾಡ್ಕೊಂಡು ಬಂದೆ. ಸುಮ್ಮನೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸ್ತು. ಶಿವನ್ ಟೆಂಪಲ್ಗೆ ಬಂದೆ. ಏನೇನು ಕೇಳ್ಕೊಬೇಕಾದ್ಮೇಲೆ ಕೇಳ್ಕೊಂಡಿದ್ದೀನಿ. ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಇವತ್ತು ನಾಳೆ ಹೋಗ್ಬೇಕು ಆಫೀಸ್ಗೆ. ನಾಳೆ ಆಫೀಸ್ಗೆ ಹೋಗ್ಬೇಕು. ಇವತ್ತು ರಜಾ, ವೀಕ್ ಆಫ್ ನನಗೆ, ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿದ್ದಲ್ಲ ಅದಕ್ಕೆ. ಓಕೆ, ಮನೆಗೆ ಬಂದು ಸಿಗ್ತೀನಿ. ಓಕೆನಾ? ಬಾಳೆಹಣ್ಣು, ಹಾಲು, ಪೀನಟ್ ಬಟರು, ಬ್ರೌನ್ ಬ್ರೆಡ್ಡು, ಇನ್ನೇನೇನೋ ತೊಗೊಂಡೋಗ್ಬೇಕಂತೆ. ತೊಗೊಂಡೋಗ್ತೀನಿ. ಇವಾಗ ನಮ್ಮ ಅಕ್ಕ ಅನ್ನ ಸಾಂಬಾರು ಮಾಡಿದ್ದಾಳೆ. ಬೆಳಗ್ಗೆ ಸಾರೇ ಬೆಳಗ್ಗೆ ಮಾಡಿಕೊಟ್ಟಿದ್ಲ ತರಕಾರಿ. ಇವಾಗ ಮಾಡಿದ್ದ ಸಾರು ಇದು? ನಿಜ ಹೇಳು, ಸುಳ್ಳು ಹೇಳ್ಬಾರ್ದು. ಹೌದಾ? ಹ್ಞೂ ಸರಿ, ಇವಾಗ ಮಾಡಿದಂತ ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಮಾಡಿರೋ ಸಾರು ತರನೇ ಇತ್ತು. ಅದಕ್ಕೆ ತರಕಾರಿ ಹಾಕೊಳ್ಳೋಂತ ಗೊತ್ತಿಲ್ಲ. ಬೆಳಗ್ಗೆ ಅಣ್ಣಂಗೆ ಕೊಟ್ಟೆ. ಅಣ್ಣಗೆ ಕೊಟ್ಟೆ. ಸರಿ, ಇವಾಗ ಏನೋ ಹೊಸ ಸಾರು ಮಾಡೋಣ ಅಂತೆ. ನಮ್ಮ ಅನ್ನ ಸಾರು ರೆಡಿ ಆಗಿದೆ. ನೀವು ಡಿನ್ನರ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅಪ್ಪನು ಅಲ್ಲಿ ದೋಸೆ ಅಂಡ್ ವಾಟ್ he is eating? He is eating the same sambar with ದೋಸೆ and then he will eat some rice. Okay? ಅಷ್ಟೇ ಅಲ್ವಾ? ನೀನೇನ್ ತಿಂತೀಯ ಚೈತ್ರ? ಅನ್ನ ಸಾಂಬಾರು. ಅವಳು ಅನ್ನ ಸಾಂಬಾರು ತಿಂತಾಳೆ. ತಿಂದಡಿ ಎಮ್ಮೆ ತರ ಅವಳು.
ಬಾಯ್ ಬಾಯ್. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ನಾಳೆ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಿದೀನಿ. ಬಾಯ್ ಗಾಯ್ಸ್.